ಓಂ ಶಾಂತಿ. ಇಂದಿನ ದಿನಾಂಕ 20/11/2024. ಪ್ರಾರ್ಥಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಮನ್ಮನಾಭವ ವಶೀಕರಣ ಮಂತ್ರದಿಂದಲೇ ನೀವು ಮಾಯೆಯ ಮೇಲೆ ಜಯ ಗಳಿಸಲು ಸಾಧ್ಯವಿದೆ. ಈ ಮಹಾಮಂತ್ರವನ್ನು ಎಲ್ಲರಿಗೂ ನೆನಪು ತರಿಸಿ. ಪ್ರಶ್ನೆ: ಈ ಬೇಹದ್ದಿನ ನಾಟಕದಲ್ಲಿ ಎಲ್ಲದಕ್ಕಿಂತ ಬಲಶಾಲಿಯಾದಂತಹ ನೌಕರರು ಯಾರ್ಯಾರು ಆಗಿದ್ದಾರೆ ಮತ್ತು ಹೇಗೆ? ಉತ್ತರ: ಈ ಹಳೆಯ ಪ್ರಪಂಚವನ್ನು ಸ್ವಚ್ಛಗೊಳಿಸಲು ಎಲ್ಲದಕ್ಕಿಂತ ಬಲಶಾಲಿಯಾದ ನೌಕರರೆಂದರೆ ಪ್ರಾಕೃತಿಕ ವಿಕೋಪಗಳಾಗಿವೆ. ಭೂಮಿ ಅಲುಗಾಡುತ್ತದೆ, ಪ್ರವಾಹ ಬರುತ್ತದೆ, ನಂತರ ಸ್ವಚ್ಛವಾಗಿ ಬಿಡುತ್ತದೆ. ಇದಕ್ಕಾಗಿ ಭಗವಂತನು ಯಾರಿಗೂ ಸಹ ಸಲಹೆಯನ್ನು ಅಥವಾ ಸೂಚನೆಯನ್ನೇನು ಕೊಡುವುದಿಲ್ಲ. ತಂದೆಯು ಮಕ್ಕಳನ್ನು ಹೇಗೆ ನಾಶ ಮಾಡುತ್ತಾರೆ? ಇದು ಡ್ರಾಮಾದ ಪಾತ್ರವಾಗಿದೆ, ರಾವಣ ರಾಜ್ಯವಲ್ಲವೇ? ಇದಕ್ಕೆ ಈಶ್ವರನ ಪ್ರೇರಣೆ ಎಂದು ಹೇಳುವುದಿಲ್ಲ. ಓಂ ಶಾಂತಿ. ತಂದೆಯೇ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಮಕ್ಕಳೇ, ಮನ್ಮನಾಭವ. ಮಕ್ಕಳು ತಂದೆಗೆ ಕುಳಿತು ತಿಳಿಸುತ್ತಾರೆಂದಲ್ಲ. ಮಕ್ಕಳು ಶಿವತಂದೆ ಮನ್ಮನಾಭವ ಎಂದು ಹೇಳುವುದಿಲ್ಲ. ಮಕ್ಕಳು ಪರಸ್ಪರ ಕುಳಿತು ವಾರ್ತಾಲಾಪ ಮಾಡುತ್ತೀರಿ, ಸಲಹೆಯನ್ನು ನೀಡುತ್ತೀರಿ. ಆದರೂ ಮೂಲ ಮಂತ್ರವೇನಿದೆ ಅದನ್ನು ತಂದೆಯೇ ನೀಡುತ್ತಾರೆ. ಗುರುಜನರು ಮಂತ್ರವನ್ನು ನೀಡುತ್ತಾರೆ. ಈ ಪದ್ಧತಿಯು ಎಲ್ಲಿಂದ ಬಂದಿತು? ತಂದೆಯು ಯಾವ ಹೊಸ ಸೃಷ್ಟಿಯನ್ನು ರಚಿಸುವಂಥವರಾಗಿದ್ದಾರೆ ಅವರೇ ಮೊಟ್ಟ ಮೊದಲು ಮನ್ಮನಾಭವದ ಮಹಾಮಂತ್ರವನ್ನು ಕೊಡುತ್ತಾರೆ. ಇದರ ಹೆಸರೇ ವಶೀಕರಣ ಮಂತ್ರ, ಅರ್ಥಾತ್ ಮಾಯೆಯ ಮೇಲೆ ಜಯ ಗಳಿಸುವಂತಹ ಮಂತ್ರವಾಗಿದೆ. ಇದನ್ನು ಆಂತರ್ಯದಲ್ಲಿ ಜಪಿಸುವುದಲ್ಲ, ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ತಂದೆಯು ಅರ್ಥಸಹಿತವಾಗಿ ತಿಳಿಸಿಕೊಡುತ್ತಾರೆ. ಬಲೆ ಗೀತೆಯಲ್ಲಿದೆ, ಆದರೆ ಅರ್ಥಸಹಿತವಾಗಿ ಯಾರೂ ತಿಳಿದುಕೊಂಡಿಲ್ಲ. ಗೀತೆಯನ್ನು ನುಡಿಸುವಂತಹ ಸಂದರ್ಭ ಇದಾಗಿದೆ. ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಎಷ್ಟು ದೊಡ್ಡ ದೊಡ್ಡ ಪುಸ್ತಕ ಮುಂತಾದವು ಭಕ್ತಿ ಮಾರ್ಗದಲ್ಲಾಗಿವೆ. ವಾಸ್ತವದಲ್ಲಿ ಇದನ್ನು ಮಕ್ಕಳಿಗೆ ಬಾಯಿಯಿಂದಲೇ ತಿಳಿಸುತ್ತಾರೆ. ತಂದೆಯಲ್ಲಿ ಜ್ಞಾನವಿದೆ, ಮಕ್ಕಳಲ್ಲಿಯೂ ಆತ್ಮವೇ ಜ್ಞಾನದ ಧಾರಣೆ ಮಾಡುತ್ತದೆ. ಬಾಕಿ ಕೇವಲ ಸಹಜ ಮಾಡಿ ತಿಳಿಸಿಕೊಡುವುದಕ್ಕಾಗಿ ಈ ಚಿತ್ರ ಮೊದಲಾದವುಗಳನ್ನು ಮಾಡಲಾಗುತ್ತದೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನವಿದೆ, ನಿಮಗೆ ತಿಳಿದಿದೆ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಆಗ ಮತ್ಯಾವುದೇ ಖಂಡಗಳಿರಲಿಲ್ಲ. ಈ ಎಲ್ಲ ಖಂಡಗಳೆಲ್ಲವೂ ನಂತರದಲ್ಲಾಗಿವೆ. ಆದ್ದರಿಂದ ಆ ಚಿತ್ರವನ್ನು ಒಂದು ಮೂಲೆಯಲ್ಲಿಡಬೇಕು. ಅಲ್ಲಿ ನೀವು ತೋರಿಸುತ್ತೀರಿ, ಭಾರತದಲ್ಲಿ ಇವರ ರಾಜ್ಯವಿತ್ತು, ಆಗ ಮತ್ಯಾವುದೇ ಧರ್ಮವಿರಲಿಲ್ಲ. ಈಗಂತೂ ಎಷ್ಟೊಂದು ಧರ್ಮಗಳಿವೆ. ಮತ್ತೆ ಅಂತಿಮದಲ್ಲಿಯೂ ಇವೆಲ್ಲವೂ ಇರುವುದಿಲ್ಲ. ಇದು ತಂದೆಯ ಯುಕ್ತಿಯಾಗಿದೆ. ಪಾಪ ಮನುಷ್ಯರಿಗಂತೂ ಎಷ್ಟೊಂದು ಚಿಂತೆಯಾಗಿದೆ. ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ, ಇದಂತೂ ಸಂಪೂರ್ಣ ಸರಿಯಾಗಿದೆ. ತಂದೆಯು ಬಂದು ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆಂದು ಬರೆಯಲ್ಪಟ್ಟಿದೆ. ಯಾವುದರ ಸ್ಥಾಪನೆ? ಹೊಸ ಪ್ರಪಂಚದ ಸ್ಥಾಪನೆ. ಜಮುನಾ ನದಿಯ ತೀರವು ರಾಜಧಾನಿಯಾಗಿದೆ. ಅಲ್ಲಿ ಒಂದೇ ಧರ್ಮವಿರುತ್ತದೆ. ಮಾನವ ವಂಶವೃಕ್ಷವು ಬಹಳ ಚಿಕ್ಕದಾಗಿರುತ್ತದೆ. ಈ ವೃಕ್ಷದ ಜ್ಞಾನವನ್ನೂ ಸಹ ತಂದೆಯೇ ಕೊಡುತ್ತಾರೆ. ಚಕ್ರದ ಜ್ಞಾನವನ್ನೂ ಸಹ ಕೊಡುತ್ತಾರೆ. ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ, ಮತ್ಯಾವುದೇ ಭಾಷೆ ಇರುವುದಿಲ್ಲ. ನೀವು ಸಿದ್ಧ ಮಾಡಬಹುದು. ಒಂದೇ ಭಾರತವಿತ್ತು, ಒಂದೇ ರಾಜ್ಯವಿತ್ತು, ಒಂದೇ ಭಾಷೆಯಿತ್ತು. ಸ್ವರ್ಗದಲ್ಲಿ ಸುಖ ಶಾಂತಿ ಇತ್ತು. ದುಃಖದ ಹೆಸರು ಗುರುತು ಇರಲಿಲ್ಲ. ಆರೋಗ್ಯ, ಐಶ್ವರ್ಯ, ಸಂತೋಷ ಎಲ್ಲವೂ ಇತ್ತು. ಭಾರತವು ಹೊಸದಾಗಿದ್ದಾಗ ಆಯಸ್ಸು ಸಹ ಬಹಳ ದೀರ್ಘವಾಗಿತ್ತು, ಏಕೆಂದರೆ ಪವಿತ್ರತೆ ಇತ್ತು.
ಪವಿತ್ರತೆಯಲ್ಲಿ ಮನುಷ್ಯರು ಆರೋಗ್ಯವಂತರಾಗಿರುತ್ತಾರೆ. ಅಪವಿತ್ರತೆಯಲ್ಲಿ ನೋಡಿ ಮನುಷ್ಯರ ಗತಿಯೇನಾಗಿ ಬಿಡುತ್ತದೆ. ಕುಳಿತಿದ್ದಂತೆಯೇ ಅಕಾಲ ಮೃತ್ಯುವಾಗಿ ಬಿಡುತ್ತದೆ. ಯುವಕರು ಸಹ ಸಾಯುತ್ತಾರೆ. ಎಷ್ಟೊಂದು ದುಃಖವಾಗುತ್ತದೆ. ಸತ್ಯಯುಗದಲ್ಲಿ ಅಕಾಲ ಮೃತ್ಯುವಾಗುವುದಿಲ್ಲ, ಪೂರ್ಣಾಯಸ್ಸಿರುತ್ತದೆ. ಪೀಳಿಗೆಯವರೆಗೆ ಅರ್ಥಾತ್ ವೃದ್ಧಾಪ್ಯದವರೆಗೆ ಯಾರೂ ಸಾಯುವುದಿಲ್ಲ. ಯಾರಿಗೆ ತಿಳಿಸುತ್ತೀರೋ ಇದನ್ನು ಬುದ್ಧಿಯಲ್ಲಿ ಕುಳ್ಳರಿಸಬೇಕು. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಅವರೇ ಪತಿತ ಪಾವನನಾಗಿದ್ದಾರೆ, ಸದ್ಗತಿದಾತನಾಗಿದ್ದಾರೆ. ನಿಮ್ಮ ಬಳಿ ಆ ನಕ್ಷೆಯೂ ಇರಬೇಕು. ಆಗ ಸಿದ್ಧ ಮಾಡಿ ತಿಳಿಸಬಲ್ಲಿರಿ. ಇಂದಿನ ನಕ್ಷೆಯು ಇದಾಗಿದೆ, ನೆನ್ನೆಯ ನಕ್ಷೆಯು ಹೀಗಿತ್ತು ಎಂದು ಹೇಳಬೇಕು. ಕೆಲವರಂತೂ ಸರಿಯಾಗಿ ಕೇಳುವುದೂ ಇಲ್ಲ. ಅಂದಾಗ ಇದನ್ನು ಪೂರ್ಣ ತಿಳಿಸಬೇಕಾಗುತ್ತದೆ. ಈ ಭಾರತವು ಅವಿನಾಶಿ ಖಂಡವಾಗಿದೆ. ಈ ದೇವಿ ದೇವತಾ ಧರ್ಮವಿದ್ದಾಗ ಮತ್ಯಾವ ಖಂಡವೂ ಇರಲಿಲ್ಲ. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮವಿಲ್ಲ. ಈ ಲಕ್ಷ್ಮೀ ನಾರಾಯಣರು ಎಲ್ಲಿಗೆ ಹೋದರೆಂಬುದು ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಿಳಿಸುವ ಶಕ್ತಿಯೂ ಯಾರಲ್ಲಿಯೂ ಇಲ್ಲ. ನೀವು ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ರಹಸ್ಯಯುಕ್ತವಾಗಿ ತಿಳಿಸಬಲ್ಲಿರಿ. ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ. ನೀವು ಎಲ್ಲವನ್ನೂ ಅರಿತಿದ್ದೀರಿ ಮತ್ತು ಅನ್ಯರಿಗೂ ಸಹ ಹೇಳಬಲ್ಲಿರಿ. ಇವರು ಎಲ್ಲಿ ಹೋದರೆಂದು ನೀವು ಯಾರನ್ನಾದರೂ ಪ್ರಶ್ನಿಸಿದರೆ ನಿಮ್ಮ ಪ್ರಶ್ನೆಯನ್ನು ಕೇಳಿ ಚಕಿತರಾಗಿ ಬಿಡುತ್ತಾರೆ. ಹೇಗೆ ಇವರು 84 ಜನ್ಮಗಳನ್ನು ತಿಳಿದುಕೊಳ್ಳುತ್ತಾರೆ ಎಂಬುದನ್ನು ನೀವಂತೂ ನಿಶ್ಚಯದಿಂದ ತಿಳಿಸುತ್ತೀರಿ. ನೀವು ತಕ್ಷಣ ಹೇಳುತ್ತೀರಿ, ಸತ್ಯಯುಗ ಹೊಸ ಪ್ರಪಂಚದಲ್ಲಿ ನಮ್ಮ ರಾಜ್ಯವಿತ್ತು. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಅಲ್ಲಿ ಯಾವುದೇ ಧರ್ಮವಿರಲಿಲ್ಲ. ಎಲ್ಲವೂ ಹೊಸದಾಗಿತ್ತು. ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿರುತ್ತದೆ. ಚಿನ್ನವೂ ಸಹ ಎಷ್ಟೊಂದು ಹೇರಳವಾಗಿರುತ್ತದೆ, ಎಷ್ಟು ಸಹಜವಾಗಿ ಸಿಗುತ್ತದೆ. ಅದರ ಇಟ್ಟಿಗೆಗಳಿಂದ ಮನೆಗಳು ನಿರ್ಮಾಣವಾಗುತ್ತದೆ. ಅಲ್ಲಂತೂ ಎಲ್ಲವೂ ಚಿನ್ನದಿಂದ ಮಾಡಲ್ಪಟ್ಟಿರುತ್ತದೆ. ಗಣಿಗಳೆಲ್ಲವೂ ಹೊಸದಾಗಿರುತ್ತದೆ ಎಲ್ಲವೇ. ಸತ್ಯಯುಗದಲ್ಲಿ ಬಹಳಷ್ಟು ಅಪ್ಪಟ ಚಿನ್ನವಿರುವ ಕಾರಣ ನಕಲಿ ಚಿನ್ನವನ್ನು ಅಲ್ಲಿ ತಯಾರು ಮಾಡುವುದಿಲ್ಲ. ಇಲ್ಲಂತೂ ಅಪ್ಪಟ ಚಿನ್ನದ ಹೆಸರೇ ಇಲ್ಲ. ಎಲ್ಲವೂ ನಕಲಿಯ ಪ್ರಭಾವವಿದೆ. ಆದ್ದರಿಂದಲೇ ಸುಳ್ಳು ಮಾಯೆ, ಸುಳ್ಳು ಶರೀರವೆಂದು ಹೇಳಲಾಗುತ್ತದೆ. ಸಂಪತ್ತು ಸಹ ಸುಳ್ಳಾಗಿದೆ. ವಜ್ರರತ್ನಗಳು ಇಂತಿಂತಹ ಪ್ರಕಾರದವೂ ಬರುತ್ತವೆ. ಅಪ್ಪಟ ಯಾವುದು ಮತ್ತು ನಕಲಿ ಯಾವುದೆಂದು ಅರ್ಥವಾಗುವುದೇ ಇಲ್ಲ. ಇಷ್ಟೊಂದು ಶೋ ಇರುತ್ತದೆ. ಅದರಲ್ಲಿ ಯಾವುದು ಸತ್ಯ, ಯಾವುದು ನಕಲಿ ಎಂದು ಗುರುತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸತ್ಯಯುಗದಲ್ಲಿ ಈ ನಕಲಿ ವಸ್ತುಗಳಿರುವುದಿಲ್ಲ. ವಿನಾಶವಾದಾಗ ಎಲ್ಲವೂ ಭೂಮಿಯಲ್ಲಿ ಹೊರಟು ಹೋಗುತ್ತವೆ. ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲು, ವಜ್ರ ಇತ್ಯಾದಿಗಳು ಮನೆಗಳಿಗೆ ಹಾಕಿರುತ್ತಾರೆ. ಅದೆಲ್ಲವೂ ಎಲ್ಲಿಂದ ಬಂದಿರಬಹುದು? ಯಾರು ಅದೆಲ್ಲವನ್ನು ಕತ್ತರಿಸಿರಬಹುದು? ಭಾರತದಲ್ಲಿಯೂ ಸಹ ಅನುಭವಿಗಳು ಅನೇಕರಿದ್ದಾರೆ. ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ. ಆ ಬುದ್ಧಿವಂತಿಕೆಯನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೋಗುತ್ತಾರಲ್ಲವೇ. ಕಿರೀಟ ಇತ್ಯಾದಿಗಳನ್ನು ಕೇವಲ ವಜ್ರಗಳಿಂದ ಮಾಡಿರುವುದಿಲ್ಲ. ಬಹಳಷ್ಟು ಪರಿಶುದ್ಧ ಸತ್ಯ ವಜ್ರಗಳಿಂದ ಮಾಡಲ್ಪಟ್ಟಿರುತ್ತದೆ. ಈ ವಿದ್ಯುತ್, ಟೆಲಿಫೋನ್, ವಾಹನಗಳು ಮೊದಲಾದವುಗಳೇನೂ ಮೊದಲಿರಲಿಲ್ಲ. ಬ್ರಹ್ಮ ಬಾಬರವರ ಇದೊಂದೇ ಜೀವನದಲ್ಲಿ ಏನೇನು ಬೆಳಕಿಗೆ ಬಂದಿದೆ. 100 ವರ್ಷಗಳಲ್ಲಿಯೇ ಇದೆಲ್ಲವೂ ಹೊರಬಂದಿದೆ. ಸತ್ಯಯುಗದಲ್ಲಂತೂ ಬಹಳಷ್ಟು ಅನುಭವಿಗಳಿರುತ್ತಾರೆ. ಕಲಿಯುತ್ತಿರುತ್ತಾರೆ, ಬುದ್ಧಿವಂತರಾಗುತ್ತಿರುತ್ತಾರೆ. ಇದನ್ನೂ ಸಹ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸಲಾಗುತ್ತದೆ.
ಅಲ್ಲಿ ಪುಷ್ಪಕ ವಿಮಾನ ಹೆಲಿಕಾಪ್ಟರ್ಗಳು ಸಹ ಪೂರ್ಣ ರಕ್ಷಣೆಯಿಂದ ಕೂಡಿರುತ್ತದೆ. ಮಕ್ಕಳು ಸಹ ಬಹಳ ಸತೋಪ್ರಧಾನ ಸೂಕ್ಷ್ಮ ಬುದ್ಧಿಯವರಾಗಿರುತ್ತಾರೆ. ಸ್ವಲ್ಪ ಮುಂದೆ ಹೋಗಿ, ಆಗ ಎಲ್ಲವೂ ನಿಮಗೆ ಸಾಕ್ಷಾತ್ಕಾರಗಳಾಗುತ್ತಾ ಇರುತ್ತದೆ. ಹೇಗೆ ತಮ್ಮ ದೇಶದ ಸಮೀಪಕ್ಕೆ ಬರುತ್ತಿರುವಾಗ ಗಿಡ ಮರಗಳೆಲ್ಲವೂ ಕಾಣುತ್ತದೆ ಎಲ್ಲವೇ. ಈಗ ಮನೆಯು ಬಂದಿತೆಂದರೆ ಬಂದಿತು, ಹತ್ತಿರ ಬಂದು ತಲುಪಿದ್ದೇವೆಂದು ಒಳಗೆ ಖುಷಿಯಾಗುತ್ತಿರುತ್ತದೆ. ಹಾಗೆಯೇ ಅಂತಿಮದಲ್ಲಿ ನಿಮಗೂ ಇಂತಹ ಸಾಕ್ಷಾತ್ಕಾರಗಳಾಗುತ್ತಾ ಇರುತ್ತವೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆಯು ಪ್ರಿಯಾತಿ ಪ್ರಿಯನಾಗಿದ್ದಾರೆ, ಪರಮ ಆತ್ಮನಾಗಿದ್ದಾರೆ. ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನನ್ನು ನೀವೂ ಸಹ ನೆನಪು ಮಾಡುತ್ತಿದ್ದೀರಲ್ಲವೇ. ಆದರೆ ಅವರು ದೊಡ್ಡ ರೂಪದಲ್ಲಿದ್ದಾರೆಯೋ ಅಥವಾ ಚಿಕ್ಕ ರೂಪದಲ್ಲಿದ್ದಾರೆಯೋ ಗೊತ್ತಿಲ್ಲ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರವೆಂದು ಹೇಳುತ್ತಾರೆಂದರೆ ಅವಶ್ಯವಾಗಿ ಬಿಂದು ರೂಪದಲ್ಲಿಯೇ ಇದ್ದಾರಲ್ಲವೇ. ಅವರಿಗೆ ಪರಮ ಆತ್ಮ ಅರ್ಥಾತ್ ಪರಮಾತ್ಮನೆಂದು ಹೇಳಲಾಗುತ್ತದೆ. ಅವರಲ್ಲಿ ಎಲ್ಲ ವಿಶೇಷತೆಗಳಿವೆ. ಜ್ಞಾನಸಾಗರನಾಗಿದ್ದಾರೆ. ಯಾವ ಜ್ಞಾನವನ್ನು ತಿಳಿಸುತ್ತಾರೆ ಅವರು ಬಂದು ತಿಳಿಸಿದಾಗಲೇ ತಿಳಿಯುತ್ತದೆ ಎಲ್ಲವೇ. ನೀವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ, ಕೇವಲ ಭಕ್ತಿಯನ್ನೇ ತಿಳಿದುಕೊಂಡಿದ್ದೀರಿ. ಈಗಂತೂ ನೀವು ತಿಳಿದುಕೊಳ್ಳುತ್ತೀರಿ. ಆಶ್ಚರ್ಯವಾಗಿದೆ. ಆತ್ಮವನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯನ್ನೂ ಸಹ ಮರೆತು ಹೋಗುತ್ತಾರೆ. ನಾಟಕದಲ್ಲಿ ಪಾತ್ರವೇ ಹೀಗಿದೆ. ಯಾರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರ ಹೆಸರನ್ನು ಹಾಕುತ್ತಾರೆ ಮತ್ತು ಆ ರೀತಿ ಮಾಡುವವರ ಹೆಸರನ್ನು ಮರೆಮಾಡಿಬಿಡುತ್ತಾರೆ. ಕೃಷ್ಣನಿಗೆ ತ್ರಿಲೋಕಿನಾಥ ವೈಕುಂಠನಾಥನೆಂದು ಹೇಳುತ್ತಾರೆ. ಅರ್ಥವನ್ನೇನೂ ತಿಳಿದುಕೊಂಡಿಲ್ಲ. ಕೇವಲ ತಮ್ಮ ದೊಡ್ಡಸ್ತಿಕೆಯನ್ನು ತೋರಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಕುಳಿತು ಅನೇಕ ಮಾತುಗಳನ್ನು ರಚಿಸಿದ್ದಾರೆ ಮತ್ತು ಹೇಳುತ್ತಾರೆ, ಭಗವಂತನಲ್ಲಿ ಇಷ್ಟೊಂದು ಶಕ್ತಿ ಇದೆ. ಅವರು ಕೋಟಿ ಸೂರ್ಯ ತೇಜೋಮಯನಾಗಿದ್ದಾರೆ. ಎಲ್ಲರನ್ನೂ ಅವರು ಭಸ್ಮ ಮಾಡಬಲ್ಲರು ಎಂದು ಹೇಳಿ ಇಂತಿಂತಹ ಮಾತುಗಳನ್ನು ರಚಿಸಿಬಿಟ್ಟಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಮಕ್ಕಳ ಭಸ್ಮ ಮಾಡುವುದಾದರೂ ಹೇಗೆ? ಇದಂತೂ ಸಾಧ್ಯವೇ ಇಲ್ಲ. ಮಕ್ಕಳನ್ನು ತಂದೆಯು ವಿನಾಶ ಮಾಡುವರೇ ಇಲ್ಲ. ಇದಂತೂ ನಾಟಕದಲ್ಲಿ ಪಾತ್ರವಿದೆ. ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಈ ಪ್ರಾಕೃತಿಕ ವಿಕೋಪಗಳೆಲ್ಲವೂ ನೌಕರರಾಗಿವೆ. ಎಷ್ಟು ಶಕ್ತಿಶಾಲಿ ನೌಕರರಾಗಿದ್ದಾರೆ. ಅವಕ್ಕೆ ವಿನಾಶ ಮಾಡಿ ಎನ್ನುವುದು ತಂದೆಯ ಆದೇಶವಾಗಿದೆ ಎಂದಲ್ಲ. ತಂದೆಯು ಆದೇಶ ನೀಡುವುದಿಲ್ಲ. ಬಿರುಗಾಳಿಗಳು ಬರುತ್ತವೆ, ಬರಗಾಲವಾಗುತ್ತದೆ. ಈ ರೀತಿ ಮಾಡಿ ಎಂದು ಭಗವಂತನು ಪ್ರಾಕೃತಿಕ ವಿಕೋಪಗಳಿಗೆ ತಿಳಿಸುತ್ತಾರೆ. ಎಂದಿಗೂ ಇಲ್ಲ. ಇದು ನಾಟಕದಲ್ಲಿ ಪಾತ್ರವಿದೆ. ಬಾಂಬುಗಳನ್ನು ತಯಾರು ಮಾಡಿ ಎಂದು ತಂದೆಯು ಹೇಳುವುದಿಲ್ಲ. ಇದೆಲ್ಲವೂ ರಾವಣನ ಮತವಾಗಿದೆ. ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ರಾವಣ ರಾಜ್ಯವಾಗಿರುವುದರಿಂದ ಆಸುರಿ ಬುದ್ಧಿಯವರಾಗಿ ಬಿಡುತ್ತಾರೆ. ಎಷ್ಟೊಂದು ಮಂದಿ ಸಾವನ್ನಪ್ಪುತ್ತಾರೆ. ಕೊನೆಗೆ ಎಲ್ಲವನ್ನೂ ಸುಟ್ಟು ಹಾಕುತ್ತಾರೆ. ಇದು ಮಾಡಲ್ಪಟ್ಟ ಆಟವಾಗಿದೆ. ಇದು ಪುನರಾವರ್ತನೆಯಾಗುತ್ತದೆ. ಬಾಕಿ ಶಂಕರನು ಕಣ್ಣನ್ನು ತೆರೆಯುವುದರಿಂದ ವಿನಾಶವಾಗಿ ಬಿಡುತ್ತದೆ ಎಂದಲ್ಲ. ಇದಕ್ಕೆ ಈಶ್ವರೀಯ ವಿಕೋಪಗಳು ಎಂದು ಹೇಳುವುದಿಲ್ಲ. ಇವು ಪ್ರಾಕೃತಿಕ ವಿಕೋಪಗಳಾಗಿವೆ. ಈಗ ತಂದೆಯು ನೀವು ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಯಾರಿಗೂ ದುಃಖ ಕೊಡುವ ಮಾತೇ ಇಲ್ಲ. ತಂದೆಯಂತೂ ಸುಖದ ಮಾರ್ಗವನ್ನು ತಿಳಿಸುವವರಾಗಿದ್ದಾರೆ. ನಾಟಕದ ಯುಕ್ತಿಯ ಅನುಸಾರ ಮನೆಯು ಹಳೆಯದಾಗುತ್ತಲೇ ಹೋಗುತ್ತದೆ. ತಂದೆಯೂ ಸಹ ತಿಳಿಸುತ್ತಾರೆ, ಈಗ ಇಡೀ ಪ್ರಪಂಚವೇ ಹಳೆಯದಾಗಿ ಬಿಟ್ಟಿದೆ. ಇದು ಸಮಾಪ್ತಿಯಾಗಬೇಕು.
ಪರಸ್ಪರ ಹೇಗೆ ಒಡೆದಾಡುತ್ತಾರೆಂದು ನೋಡಿ. ಆಸುರಿ ಬುದ್ಧಿಯಲ್ಲವೇ ಈಶ್ವರೀಯ ಬುದ್ಧಿಯವರಾಗಿದ್ದಾಗ ಯಾವುದೇ ಸಾಯಿಸುವ ಮೊದಲಾದ ಮಾತಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲರ ತಂದೆಯಾಗಿದ್ದೇನೆ, ನನಗೆ ಎಲ್ಲರ ಪ್ರತಿ ಪ್ರೀತಿ ಇದೆ. ತಂದೆಯು ಇಲ್ಲಿ ನೋಡುತ್ತಾರೆ ಮತ್ತು ಗಮನವು ಯಾರಿಗೆ ತಂದೆಯಲ್ಲಿ ಬಹಳ ಪ್ರೀತಿ ಇರುತ್ತದೆಯೋ ಅಂತಹ ಅನನ್ಯ ಮಕ್ಕಳ ಕಡೆ ದೃಷ್ಟಿ ಹೋಗುತ್ತದೆ. ಮಕ್ಕಳು ಸೇವೆಯನ್ನು ಮಾಡುತ್ತಾರೆ. ಇಲ್ಲಿ ಕುಳಿತಿದ್ದಂತೆಯೇ ತಂದೆಯ ದೃಷ್ಟಿಯು ಸೇವಾದಾರಿ ಮಕ್ಕಳ ಕಡೆ ಹೊರಟು ಹೋಗುತ್ತದೆ. ಕೆಲವೊಮ್ಮೆ ಡೆಹ್ರಾಡೂನ್, ಕೆಲವೊಮ್ಮೆ ಮೀರಟ್, ಕೆಲವೊಮ್ಮೆ ದೆಹಲಿ. ಯಾವ ಮಕ್ಕಳು ನನ್ನನ್ನು ನೆನಪು ಮಾಡುವರೋ ನಾನು ಸಹ ಅವರನ್ನು ನೆನಪು ಮಾಡುತ್ತೇನೆ. ಯಾರು ನನ್ನನ್ನು ನೆನಪೇ ಮಾಡುವುದಿಲ್ಲವೋ ಅಂಥವರನ್ನು ಸಹ ನಾನು ನೆನಪು ಮಾಡುತ್ತೇನೆ. ಏಕೆಂದರೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕಾಗಿದೆಯಲ್ಲವೇ. ಯಾರು ನನ್ನ ಮೂಲಕ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿದುಕೊಳ್ಳುವರೋ ಅವರು ನಂಬರ್ ವಾರ್ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇವು ಬೇಹದ್ದಿನ ಮಾತುಗಳಾಗಿವೆ. ಅವರು ಹದ್ದಿನ ಶಿಕ್ಷಕರಾಗಿದ್ದಾರೆ. ಇವರು ಬೇಹದ್ದಿನ ಶಿಕ್ಷಕರಾಗಿದ್ದಾರೆ ಅಂದಾಗ ಮಕ್ಕಳಲ್ಲಿ ಎಷ್ಟೊಂದು ಖುಷಿ ಇರಬೇಕೋ. ತಂದೆಯು ತಿಳಿಸುತ್ತಾರೆ, ಎಲ್ಲರ ಪಾತ್ರವು ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಇವರದಂತೂ ಪಾತ್ರವಿತ್ತು, ಆದರೆ ಅವರನ್ನು ಅನುಸರಿಸುವವರು ಕೋಟಿಯಲ್ಲಿ ಕೆಲವರೇ ಕೆಲವರು. ಬಾಬಾ, ನಾನು 7 ದಿನದ ಮಗುವಾಗಿದ್ದೇನೆ, 1 ದಿನದ ಮಗುವಾಗಿದ್ದೇನೆ ಎಂದು ಹೇಳುತ್ತಾರೆ. ಅಂದಾಗ ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ. ನದಿಯನ್ನು ಪಾರು ಮಾಡಿ ಬಂದಿದ್ದೀರಿ. ತಂದೆಯು ಬಂದಾಗಿನಿಂದಲೇ ಜ್ಞಾನವು ಆರಂಭವಾಗಿದೆ. ಅವರದ್ದು ಎಷ್ಟೊಂದು ಮಹಿಮೆ ಇದೆ. ಗೀತೆಯ ಅಧ್ಯಾಯವಂತೂ ನೀವು ಜನ್ಮ ಜನ್ಮಾಂತರದಿಂದ ಎಷ್ಟೊಂದು ಬಾರಿ ಓದಿದ್ದೀರಿ. ಎಷ್ಟೊಂದು ಅಂತರವಿದೆ. ಕೃಷ್ಣ ಭಗವಾನು ವಾಚ ಎಲ್ಲಿ, ಶಿವ ಭಗವಾನು ವಾಚ ಎಲ್ಲಿ, ರಾತ್ರಿ ಹಗಲಿನ ಅಂತರವಿದೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ. ನಾವು ಸತ್ಯಖಂಡದಲ್ಲಿದ್ದೆವು, ಬಹಳ ಸುಖವನ್ನು ನೋಡಿದೆವು. ನೀವು ಮಕ್ಕಳು 3/4 ಭಾಗ ಸುಖವನ್ನು ನೋಡುತ್ತೀರಿ. ತಂದೆಯು ನಾಟಕವನ್ನು ಸುಖಕ್ಕಾಗಿ ಮಾಡಿದ್ದಾರೆಯೇ ಹೊರತು ದುಃಖಕ್ಕಾಗಿ ಅಲ್ಲ. ಈ ದುಃಖವಂತೂ ನಿಮಗೆ ಕೊನೆಯಲ್ಲಿ ಸಿಕ್ಕಿದೆ. ಯುದ್ಧವು ಅಷ್ಟು ಬೇಗನೆ ಆಗುವುದಿಲ್ಲ. ನಿಮಗೆ ಬಹಳಷ್ಟು ಸುಖ ಸಿಗುತ್ತದೆ. ಸುಖ ದುಃಖವು ಸಮಪಾಲು ಇದ್ದರೂ ಸಹ ಅಷ್ಟೊಂದು ಮಜಾ ಇರುವುದಿಲ್ಲ. 3500 ವರ್ಷಗಳ ಕಾಲ ಯಾವುದೇ ಯುದ್ಧವಿರುವುದಿಲ್ಲ, ರೋಗವಿರುವುದಿಲ್ಲ. ಇಲ್ಲಂತೂ ನೋಡಿ, ಕಾಯಿಲೆ ಎಂದರೆ ಕಾಯಿಲೆಯೂ ಬರುತ್ತಿವೆ. ಸತ್ಯಯುಗದಲ್ಲಿ ಈ ದವಸ ಧಾನ್ಯಗಳನ್ನು ತಿಂದು ಬಿಡುವಂತಹ ಕೀಟಗಳು ಇರುವುದೇ ಇಲ್ಲ. ಆದ್ದರಿಂದ ಅದರ ಹೆಸರೇ ಆಗಿದೆ ಸ್ವರ್ಗ. ಆದ್ದರಿಂದ ವಿಶ್ವದ ನಕ್ಷೆಯನ್ನು ನೀವು ತೋರಿಸಬೇಕು, ಆಗಲೇ ಅರಿತುಕೊಳ್ಳುತ್ತಾರೆ. ಭಾರತವು ಮೊಟ್ಟ ಮೊದಲಿಗೆ ಈ ರೀತಿ ಇತ್ತು. ಆಗ ಯಾವುದೇ ಧರ್ಮವಿರಲಿಲ್ಲ. ದ್ವಾಪರದಲ್ಲಿ ನಂಬರ್ ವಾರ್ ಆಗಿ ಧರ್ಮ ಸ್ಥಾಪನೆ ಮಾಡುವವರು ಬರುತ್ತಾರೆ. ಈಗ ನೀವು ಮಕ್ಕಳಿಗೆ ವಿಶ್ವದ ಚರಿತ್ರೆ ಭೂಗೋಳವು ತಿಳಿದಿದೆ. ನಿಮ್ಮನ್ನು ಬಿಟ್ಟು ಉಳಿದವರೆಲ್ಲರೂ ಸಹ ನೇತಿ ನಾವು ತಂದೆಯನ್ನು ಅರಿತುಕೊಂಡಿಲ್ಲವೆಂದು ಹೇಳಿಬಿಡುತ್ತಾರೆ. ಅವರಿಗೆ ಯಾವುದೇ ನಾಮ ರೂಪ ದೇಶ ಗೊತ್ತಿಲ್ಲವೆಂದು ಹೇಳಿಬಿಡುತ್ತಾರೆ. ನಾಮರೂಪವಿಲ್ಲದಿದ್ದರೆ ಮತ್ತೆ ಯಾವುದೇ ದೇಶವಿರಲು ಸಾಧ್ಯವಿಲ್ಲ. ಮನುಷ್ಯರು ಏನನ್ನೂ ಅರಿತುಕೊಂಡಿಲ್ಲ. ಈಗ ತಂದೆಯು ಯಥಾರ್ಥ ಪರಿಚಯವನ್ನು ನೀವು ಮಕ್ಕಳಿಗೆ ಕೊಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ಅಪಾರ ಖುಷಿ ಇರಲು ಬೇಹದ್ದಿನ ತಂದೆಯು ಯಾವ ಮಾತುಗಳನ್ನು
ತಿಳಿಸುವರೋ ಅದರ ಸ್ಮರಣೆ ಮಾಡಬೇಕು ಮತ್ತು ತಂದೆಯನ್ನು ಅನುಸರಿಸುತ್ತಾ ನಡೆಯಬೇಕಾಗಿದೆ. ಸದಾ ಆರೋಗ್ಯವಾಗಿರಲು ಪವಿತ್ರತೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಪವಿತ್ರತೆಯ ಆಧಾರದಿಂದ ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷದ ಆಸ್ತಿಯನ್ನು ತಂದೆಯಿಂದ ಪಡೆಯಬೇಕಾಗಿದೆ. ವರದಾನ: ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಇಮರ್ಜಾಗಿಟ್ಟುಕೊಂಡು ಸದಾ ಸಂಪನ್ನರಾಗಿರುವಂತಹ ಸಂತುಷ್ಟ ಆತ್ಮಭವ. ಸಂಗಮ ಯುಗದಲ್ಲಿ ಬಾಪ್ ದಾದಾರವರ ಮೂಲಕ ಏನೆಲ್ಲ ಪ್ರಾಪ್ತಿಗಳಾಗಿವೆ ಅವುಗಳ ಸ್ಮೃತಿ ಇಮರ್ಜ್ ರೂಪದಲ್ಲಿ ಇರಬೇಕು. ಆದ್ದರಿಂದ ಪ್ರಾಪ್ತಿಗಳ ಖುಷಿ ಎಂದು ಅಲ್ಚೆಲ್ನಲ್ಲಿ ಕೆಳಗೆ ತರುವುದಿಲ್ಲ. ಸದಾ ಅಚಲರಾಗಿರುತ್ತಾರೆ. ಸಂಪನ್ನತೆ ಅಚಲರನ್ನಾಗಿ ಮಾಡುವುದು, ಅಲ್ಚೆಲ್ನಿಂದ ಬಿಡಿಸುವುದು. ಯಾರು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾರೆ ಅವರು ಸದಾ ರಾಜಿ, ಸದಾ ಸಂತುಷ್ಟರಾಗಿರುತ್ತಾರೆ. ಸಂತುಷ್ಟತೆ ಎಲ್ಲಕ್ಕಿಂತ ದೊಡ್ಡ ಖಜಾನೆಯಾಗಿದೆ. ಯಾರ ಬಳಿ ಸಂತುಷ್ಟತೆ ಇದೆ ಅವರ ಬಳಿ ಎಲ್ಲವೂ ಇದೆ. ಅವರು ಇದೇ ಗೀತೆ ಆಡುತ್ತಿರುತ್ತಾರೆ: ಏನು ಪಡೆಯಬೇಕಿತ್ತೋ ಅದನ್ನು ಪಡೆದೆನು. ಸ್ಲೋಗನ್: ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತು ಬಿಡಿ, ಆಗ ಪರಿಶ್ರಮ ತಾನಾಗಿಯೇ ಬಿಟ್ಟು ಹೋಗುವುದು. ಒಳ್ಳೆಯದು. ಓಂ ಶಾಂತಿ.